ಏಷ್ಯನ್ ರಾಷ್ಟ್ರಗಳ ನಡುವಿನ ಪ್ರತಿಷ್ಠಿತ ಏಷ್ಯಾ ಕಪ್ ಟೂರ್ನಿಗೆ ಇನ್ನೊಂದೇ ವಾರ ಬಾಕಿ. ಈ ಸಲ ಮೆನ್ಸ್ ಅಲ್ಲ, ಮಹಿಳಾ ಮಣಿಗಳ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ನೆಕ್ಸ್ಟ್ ವೀಕ್ನಿಂದ 10ನೇ ಆವೃತ್ತಿಯ ಈ ಒಂದು ಟೂರ್ನಿ ದುಬೈನಲ್ಲಿ ಆಯೋಜನೆಗೊಳ್ತಾ ಇದೆ. ಆದರೆ ವಿಷಯ ಅದಲ್ಲ. ಭಾರತ ಈ ಸಲ ಚಾಂಪಿಯನ್ ಪಟ್ಟಕ್ಕೇರಿದ್ರೆ ಟ್ರೋಫಿ ಹಸ್ತಾಂತರ ಹೇಗೆ ಅನ್ನೋದು. 2025ರಲ್ಲಿ ಭಾರತ ಮೆನ್ಸ್ ಟೀಮ್ ಗೆದ್ದ ಟ್ರೋಫಿಯೇ ಇನ್ನೂ ಕೂಡ ಬಿಸಿಸಿಐ ಕೈ ಸೇರಿಲ್ಲ. ಹೀಗಿರುವಾಗ ಈ ಸಲ ಹೇಗೆ ಎನ್ನುವಂತ $1 ಮಿಲಿಯನ್ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಕಾರಣ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಅಧ್ಯಕ್ಷನೂ ಆಗಿರುವಂತ ಎಸಿಸಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ. ಹಾಗಾದ್ರೆ ಭಾರತ ಏಷ್ಯಾ ಕಪ್ ಫೈನಲ್ ಗೆದ್ರೆ ನಖ್ವಿಯಿಂದ ಟ್ರೋಫಿ ತಗೊಳ್ತಾರಾ ಅಥವಾ ಮೆನ್ಸ್ ಟೀಮ್ನಂತೆಯೇ ತಿರಸ್ಕಾರ ಮಾಡ್ತಾರಾ? ಬಿಸಿಸಿಐಗೆ ತಲೆಬಿಸಿ ಹೆಚ್ಚಿದ್ದು ಯಾಕೆ? 2025ರ ಟ್ರೋಫಿ ಕಥೆ ಏನಾಯ್ತು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಹಿಳಾ T20 ಏಷ್ಯಾ ಕಪ್ 2026ರ ಟೂರ್ನಿ ಯುಎಇಯ ದುಬೈನಲ್ಲಿ ಆಯೋಜನೆಗೊಳ್ತಾ ಇದೆ. ಆಗಸ್ಟ್ 28ರಿಂದ ಸೆಪ್ಟೆಂಬರ್ 13ರವರೆಗೆ ಪಂದ್ಯಗಳು ನಡೆಯುತ್ತವೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಆಯೋಜನೆ ಮಾಡುವಂತ ಈ ಪ್ರತಿಷ್ಠಿತ ಟೂರ್ನಿಯ ಎಲ್ಲಾ ಪಂದ್ಯಗಳು ಕೂಡ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲೇ ಹೊನಲು ಬೆಳಕು ಅಂದ್ರೆ ರಾತ್ರಿ ಟೈಮಲ್ಲಿ ಪಂದ್ಯಗಳು ನಡೆಯುತ್ತವೆ. ಮಹಿಳಾ ಏಷ್ಯಾ ಕಪ್ನ ಇತಿಹಾಸದಲ್ಲೇ ಭಾರತ ಇಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ಟೀಮ್. ಇದುವರೆಗೆ ನಡೆದಿರುವಂತ 9 ಆವೃತ್ತಿಗಳಲ್ಲಿ ಬರೋಬ್ಬರಿ 7 ಸಲ ಭಾರತ ವಿನ್ ಆಗಿದೆ. 4 ಸಲ ಏಕದಿನ ಮಾದರಿ, ಹಾಗೆ 3 ಸಲ T20 ಮಾದರಿ. ಇನ್ನು ಬಾಂಗ್ಲಾದೇಶ 2018ರಲ್ಲಿ ಹಾಗೆ ಶ್ರೀಲಂಕಾ 2024ರಲ್ಲಿ ಅಂದ್ರೆ ತಲಾ ಒಂದೊಂದು ಟ್ರೋಫಿಯನ್ನ ವಿನ್ ಆಗಿವೆ. ಹಾಗೆ ಲಂಕಾ ಈಗ ಹಾಲಿ ಚಾಂಪಿಯನ್ ಆಗಿರುವಂತದ್ದು. ಸೊ ಈಗ ಇದು 10ನೇ ಆವೃತ್ತಿ. ಇದೇ ಈಗ ಭಾರತಕ್ಕೆ ಹೊಸ ಸವಾಲನ್ನು ಉಂಟು ಮಾಡಿದೆ. 8 ತಂಡಗಳ ನಡುವೆ ಫೈಟ್. ಸೆಪ್ಟೆಂಬರ್ 13ಕ್ಕೆ ಫೈನಲ್. ಇನ್ನು ಮಹಿಳಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಈ ಸಲ ಒಟ್ಟು 8 ತಂಡಗಳು ಭಾಗವಹಿಸುತ್ತಿವೆ. ತಲಾ 4 ತಂಡಗಳಾಗಿ ಇವುಗಳನ್ನು 2 ಗ್ರೂಪ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಎ ಗ್ರೂಪ್ನಲ್ಲಿ ಭಾರತ, ಪಾಕಿಸ್ತಾನ, ಥೈಲ್ಯಾಂಡ್, ಹಾಂಗ್ಕಾಂಗ್ ಟೀಮ್ಗಳಿರುತ್ತವೆ. ಹಾಗೆ ಬಿ ಗ್ರೂಪ್ನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ಯುಎಇ, ಇಂಡೋನೇಷ್ಯಾ ಟೀಮ್ಗಳಿವೆ. ಇನ್ನು ಟೂರ್ನಿಯ ಹೈ ವೋಲ್ಟೇಜ್ ಮ್ಯಾಚ್ ಹಾಗೆ ಎಲ್ಲ ಅಭಿಮಾನಿಗಳು ಕಾಯುವಂತ ಇಂಡೋ ಪಾಕ್ ಪಂದ್ಯ ಸೆಪ್ಟೆಂಬರ್ 5ಕ್ಕೆ ನಿಗದಿಯಾಗಿದೆ. ಟೂರ್ನಿಯ ಸೆಮಿಫೈನಲ್ ಪಂದ್ಯಗಳು ಸೆಪ್ಟೆಂಬರ್ 10 ಹಾಗೆ 11ರಂದು ನಡೆದ್ರೆ ಫೈನಲ್ ಪಂದ್ಯ ಸೆಪ್ಟೆಂಬರ್ 13ಕ್ಕೆ ಶೆಡ್ಯೂಲ್ ಆಗಿದೆ. ಸೊ ಟೂರ್ನಿಗೆ ಸಿದ್ಧತೆಯೇನೋ ಭರ್ಜರಿಯಾಗಿ ನಡೆದಿದೆ. ಆದರೆ ಭಾರತವೇ ಟ್ರೋಫಿ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗಿದ್ರು ಕೂಡ ಆಫ್ಟರ್ ದಿ ಮ್ಯಾಚ್ ಅಥವಾ ಆಫ್ಟರ್ ದಿ ಟ್ರೋಫಿ ವಿನ್ನಿಂಗ್ ಆದ್ಮೇಲೆ ಏನು ಅನ್ನುವಂತ ಪ್ರಶ್ನೆ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಟ್ರೋಫಿ ಗೆದ್ರು ಸಿಗಲ್ವಾ ಅನ್ನುವಂತ ಪ್ರಶ್ನೆ ಮೂಡಿದೆ. 2025ರ ಟ್ರೋಫಿಯೇ ಸಿಕ್ಕಿಲ್ಲ. ನಖ್ವಿ ಕೈಯಿಂದ ಕಪ್ ತಗೊಳ್ತಾರ? ಅಷ್ಟಕ್ಕೂ ಇಲ್ಲಿ ಮಹಿಳಾ ಏಷ್ಯಾ ಕಪ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳೋಕೆ ಕಾರಣ ಕೂಡ ಇದೆ. ಕಳೆದ ವರ್ಷ ಪುರುಷರ ಏಷ್ಯಾ ಕಪ್ ದುಬೈನಲ್ಲೇ ಆಗಿತ್ತು. ಫೈನಲ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧವೇ ಗೆದ್ದು ಚಾಂಪಿಯನ್ ಪಟ್ಟಕ್ಕೂ ಏರಿತ್ತು. ಆದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಮುಖ್ಯಸ್ಥ ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಜೊತೆಗೆ ಪಾಕ್ನ ಆಂತರಿಕ ಸಚಿವನೂ ಆಗಿರುವಂತ ಮೊಯ್ಸಿನ್ ನಖ್ವಿ ಅವರಿಂದ ಟ್ರೋಫಿಯನ್ನ ಸ್ವೀಕಾರ ಮಾಡಲ್ಲ ಅಂತೇಳಿ ನಿರಾಕರಣೆ ಮಾಡಿದ್ರು. ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತದ ಆಟಗಾರರು ನಖ್ವಿ ಕೈಯಿಂದ ಟ್ರೋಫಿಯನ್ನ ನಿರಾಕರಿಸಿ ಮೈದಾನದಲ್ಲೇ ಕುಳಿತಿದ್ರು. ಸೊ ಹೇಗೆ ಬೇರೆಯವರಿಂದ ಟ್ರೋಫಿಯನ್ನ ಹಸ್ತಾಂತರ ಮಾಡುವಂತೆ ಪಟ್ಟು ಹಿಡಿದಿದ್ರು. ನಮಗೆ ನಖ್ವಿ ಕೈಯಿಂದ ಟ್ರೋಫಿ ತಗೊಳ್ಳಲ್ಲ, ಸೊ ಬೇರೆ ಯಾರಿಂದನಾದ್ರೂ ಕೊಡಿಸಿ ಅಂತೇಳಿ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಆದ್ರೆ ಮೊಯ್ಸಿನ್ ನಖ್ವಿ ಇದನ್ನ ಪ್ರತಿಷ್ಠೆಯಾಗಿ ತಗೊಳ್ತಾರೆ. ಟ್ರೋಫಿ ಬೇಕಿದ್ರೆ ನನ್ನ ಕೈಯಿಂದಲೇ ತಗೊಳ್ಬೇಕು ಅಂತ ಪೋಡಿಯಂ ಹತ್ತಿ ನಿಂತ್ಕೊಂಡಿದ್ರು. ಆದ್ರೆ ಭಾರತೀಯ ಆಟಗಾರರು ಟ್ರೋಫಿ ಸ್ವೀಕಾರ ಮಾಡೋಕೆ ಬಾರದೇ ಇದ್ದಾಗ ಅದೇ ಟ್ರೋಫಿಯನ್ನ ಎತ್ಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ರು. ಸೊ ಅಲ್ಲಿಂದ ಇಲ್ಲಿಯವರೆಗೆ ಆ ಟ್ರೋಫಿಯನ್ನ ಟೂರ್ನಮೆಂಟ್ ಚಾಂಪಿಯನ್ಗಳಿಗೆ ಹಸ್ತಾಂತರ ಮಾಡಿಲ್ಲ. ಈ ಬಗ್ಗೆ ಬಿಸಿಸಿಐ ಸಾಕಷ್ಟು ಮಾತುಕತೆ ನಡೆಸಿ ಐಸಿಸಿಗೆ ದೂರನ್ನ ನೀಡಿದ್ರು ಕೂಡ ನಖ್ವಿ ತಮ್ಮ ಮೊಂಡಾಟವನ್ನ ಬಿಟ್ಟಿಲ್ಲ. ಬೇಕಿದ್ರೆ ತಂಡದ ನಾಯಕನಾಗಿದ್ದಂತ ಸೂರ್ಯಕುಮಾರ್ ಯಾದವ್ ಅವರೇ ಬಂದು ಎಸಿಸಿ ಅಧ್ಯಕ್ಷರ ಕಚೇರಿಯಲ್ಲಿ ನನ್ನ ಕೈಯಿಂದಲೇ ಟ್ರೋಫಿಯನ್ನ ತಗೊಂಡು ಹೋಗ್ಲಿ ಅಂತೇಳಿ ಉದ್ದಟತನದ ಮಾತುಗಳನ್ನು ಆಡಿದ್ರು. ಹೀಗಾಗಿ ಈ ಟ್ರೋಫಿಯ ಜಟಾಪಟಿ ಇನ್ನೂ ನಿಂತಿಲ್ಲ. ಟ್ರೋಫಿ ಭಾರತದ ಕೈ ಸೇರಿಲ್ಲ. ಸೊ ಹೀಗಿರುವಾಗ ಮಹಿಳಾ ಏಷ್ಯಾ ಕಪ್ನಲ್ಲಿ ಭಾರತ ಸಿಂಹಿಣಿಯರು ಗೆದ್ದಾಗ ಭಾರತ ತಂಡದ ನಾಯಕಿಯಾಗಿರುವಂತ ಹರ್ಮನ್ ಪ್ರೀತ್ ಕೌರ್ ಅವರು ಸೂರ್ಯಕುಮಾರ್ ಯಾದವ್ ತಾಳಿದಂತ ನಿಲುವನ್ನೇ ತಗೊಳ್ತಾರಾ ಅಥವಾ ನಖ್ವಿಯಿಂದ ಟ್ರೋಫಿಯನ್ನ ತಗೊಳ್ತಾರಾ ಅಥವಾ ಈ ಬಗ್ಗೆ ಬಿಸಿಸಿಐನ ನಿಲುವು ಏನು ಅನ್ನೋದೇ ಪ್ರಶ್ನೆಯಾಗಿದೆ. ಸೊ ನಿಮ್ಮ ಪ್ರಕಾರ ಭಾರತ ಏಷ್ಯಾ ಕಪ್ ಟೂರ್ನಿಯನ್ನ ಗೆದ್ರೆ ಮೊಯ್ಸಿನ್ ನಖ್ವಿ ಕೈಯಿಂದ ಟ್ರೋಫಿಯನ್ನ ತಗೊಳ್ಬೇಕಾ
ಅಥವಾ ಬೇಡವಾ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.